ಇವತ್ತಿನ ಸಂಚಿಕೆಯಲ್ಲಿ ನಾವು ಹಿಪ್ ಬ್ಯಾಲೆನ್ಸ್ ಅಂಡ್ ಹ್ಯಾಂಡ್ ಬ್ಯಾಲೆನ್ಸ್, ಕೂತು ಮಾಡುವಂತಹ ಹಿಪ್ ಬ್ಯಾಲೆನ್ಸ್ ಮತ್ತೆ ಹ್ಯಾಂಡ್ ಬ್ಯಾಲೆನ್ಸ್ ಅಭ್ಯಾಸಗಳನ್ನ ಹೇಗೆ ಮಾಡೋದು ಸುಲಭವಾಗಿ ಅನ್ನೋದನ್ನ ನೋಡ್ತಾ ಬರೋಣ. ಅದರ ಲಾಭಗಳೇನು ಅನ್ನುವಂಥದ್ದು. ಈ ಮುಂಚಿನ ಸಂಚಿಕೆಗಳಲ್ಲಿ ನಾನು ತಿಳಿಸಿದಾಗೆ ಬ್ಯಾಲೆನ್ಸಿಂಗ್ ಮಾಡುವ ಎಲ್ಲಾ ಅಭ್ಯಾಸಗಳು ಕೂಡ ಏಕಾಗ್ರತೆಯನ್ನ ಹೆಚ್ಚಿಸೋದಕ್ಕೆ ಸಹಕಾರಿ. ಮಕ್ಕಳಿಗೆ ಹಾಗಾಗಿ ಹೆಚ್ಚು ಬ್ಯಾಲೆನ್ಸಿಂಗ್ ಆಸನಗಳನ್ನ ಹೆಚ್ಚು ಕೊಡಬೇಕು ನಾವು, ಯಾಕಂದ್ರೆ ಏಕಾಗ್ರತೆ ಕೊರತೆ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯವಾಗಿರುವಂತಹ ಸಮಸ್ಯೆ. ಸೊ ಇವತ್ತು ನಾವು ಕೂತು ಮಾಡೋದ್ರಲ್ಲಿ ಹಿಪ್ ಬ್ಯಾಲೆನ್ಸ್ ಅಭ್ಯಾಸದಲ್ಲಿ ಗರ್ಭಪಿಂಡಾಸನವನ್ನ ಮಾಡ್ತೀವಿ. ಗರ್ಭಪಿಂಡಾಸನ ಆಕ್ಚುಲಿ ಪದ್ಮಾಸನ ಹಾಕೊಂಡು ಮಾಡುವಂತದ್ದಾಗಿರುತ್ತೆ. ಪದ್ಮಾಸನ ಹಾಕೊಂಡು ಮಾಡಕ್ಕೆ ಹೊಸಬ್ರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಅವರಿಗೆ ಸುಖಾಸನದಲ್ಲಿ ಹಿಪ್ ಬ್ಯಾಲೆನ್ಸ್ ಮಾಡಕ್ಕೆ ಮೊದಲಿಗೆ ಹೇಳ್ಕೊಡ್ತಾ ಬರೋಣ. ಸುಖಾಸನ ಸ್ಥಿತಿಯಲ್ಲಿ ಅಂದ್ರೆ ಕಾಲು ಹೀಗೆ ಕ್ರಾಸ್ ಲೆಗ್ ಅಲ್ಲಿ ಇಟ್ಕೊಂಡು ಮೇಲಕ್ಕೆ ಕೆಳಕ್ಕೆ ಇಳಿಸಿ ಒಂದಷ್ಟು ರೂಢಿಯನ್ನ ಫಸ್ಟ್ ಮಾಡ್ತಾ ಬರೋಣ ಹಿಪ್ ಬ್ಯಾಲೆನ್ಸ್. ಸೊ ಕೈಯನ್ನ ಈ ರೀತಿ ಸೈಡ್ ಅಲ್ಲಿ ಪಾದದ ಭಾಗಕ್ಕೆ ಹಿಡ್ಕೋಬೇಕು. ನಿಧಾನಕ್ಕೆ ಹಿಪ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಕಾಲನ್ನ ಮೇಲಕ್ಕೆ ಎತ್ತಬೇಕು, ಇಳಿಸ್ಬೇಕು. ವ್ಯಾಯಾಮವಾಗಿ ತಗೋಬೇಕು. ಎತ್ತಬೇಕು, ಇಳಿಸ್ಬೇಕು, ಎತ್ತಬೇಕು, ಇಳಿಸ್ಬೇಕು. ಈ ರೀತಿಯಲ್ಲಿ ಮಾಡ್ತೀವಿ. ಎತ್ತುವಾಗ ಎಕ್ಸೇಲ್ ಆಗ್ಬೇಕು, ಹೊಟ್ಟೆ ಅಮುಕುತ್ತೆ, ಒಳಕ್ ಹೋಗುತ್ತೆ, ಹಿಂಡುತ್ತೆ ಅನ್ನುವ ಕಾರಣಕ್ಕೆ. ಈ ರೀತಿಯಲ್ಲಿ ತಯಾರು ಮಾಡಿದ ನಂತರ ನೆಕ್ಸ್ಟ್ ಇದೇ ಅಭ್ಯಾಸದಲ್ಲಿ ಕೈಯನ್ನ ಒಳಗೆ ನುಗ್ಗಿಸ್ಕೊಂಡು, ತೊಡೆಯ ಸಂದಿಯಲ್ಲಿ ಒಳಗೆ ನುಗ್ಗಿಸ್ಕೊಂಡು ಮುಂದಕ್ಕೆ ಕೈಯನ್ನ ಚಾಚಿ ತಂದು ಎತ್ತಬೇಕು. ಈ ರೀತಿಯಲ್ಲಿ ವಾಪಸ್ ಇಳಿಸ್ಬೇಕು. ಈ ರೀತಿಯಲ್ಲೂ ಒಂದಷ್ಟು ಅಭ್ಯಾಸ ರೂಢಿಸ್ಕೊಳ್ತಾ ಬರ್ಬೇಕು. ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ವಾಪಸ್ ಡೌನ್. ಈಗ ಹಾಗೆ ಎಷ್ಟಾಗುತ್ತೋ ಅಷ್ಟು ಆಮಕ್ಕೆ ನಿಲ್ಲಿಸ್ಕೊಳಕ್ಕೆ ಕೈಯನ್ನ ಮುಂದಕ್ಕೆ ತಗೊಂಡು ಎಷ್ಟಾಗುತ್ತೋ ಅಷ್ಟು, ಇಲ್ಲಿ ಪಾದಗಳು ಬಿಟ್ಕೋಬಾರ್ದು, ಆದಷ್ಟು ಒಳಕ್ಕೆ ತಗೊಂಡು ನಿಲ್ಲಿಸಿ ಕಿವಿಯ ಭಾಗವನ್ನ ಹಿಡಿಯೋದಕ್ಕೆ ಪ್ರಯತ್ನಿಸ್ಬೇಕು. ಈ ರೀತಿಯಲ್ಲಿ ಕಿವಿಯನ್ನ ಹಿಡಿದು ನಿಲ್ಲಿಸ್ಕೋಬೇಕು. ನಮ್ಮ ಮೊಣಕಾಲಿನ ಮೇಲೆ ಗಲ್ಲ ಬಂದು ಕೂರ್ಬೇಕು. ಗರ್ಭ ಪಿಂಡಾಸನದ ಅಭ್ಯಾಸದ ವಿಧ. ಸೊ ಇಲ್ಲಿ ಹೊಟ್ಟೆ ಹಿಂಡಿರುತ್ತೆ, ಹೊಟ್ಟೆಯ ಅವಯವಗಳು ಡೈಜೆಸ್ಟಿವ್ ಆರ್ಗನ್ಗಳು ಚುರುಕಾಗುತ್ತೆ. ಇದು ಗರ್ಭಪಿಂಡಾಸನ. ಶರೀರ ಮುದುಡು ನಿಲ್ಲುತ್ತೆ, ಗರ್ಭದ ಭಾಗ ಹೊಟ್ಟೆಯ ಭಾಗ ಮುದುಡುತ್ತೆ. ಸೊ ಎಷ್ಟೊತ್ತಾಗುತ್ತೋ ಒಂದು 5-10 ಕೌಂಟ್ ಉಸಿರಾಟ ತಗೊಳ್ಳೋವರೆಗೂ ನಿಂತು ನಿಧಾನಕ್ಕೆ ಕಾಲನ್ನ ಕೆಳಕ್ಕೆ ರಿಲ್ಯಾಕ್ಸ್. ಇದು ಒಂದು ಹಿಪ್ ಬ್ಯಾಲೆನ್ಸಿಂಗ್ ಅಭ್ಯಾಸ. ಆ ರೀತಿಯಲ್ಲಿ ಇನ್ನು ಮುಂದುವರೆದ ಅಭ್ಯಾಸಗಳನ್ನ ಮಾಡ್ತಾ ಹೋಗ್ಬೋದು. ದಧೀಚಾಸನ ಅಭ್ಯಾಸವನ್ನ ಮುಂದುವರೆದಾಗಿ ತಗೊಳ್ತೀವಿ ನಾವು. ದಧೀಚಾಸನ ಮಾಡೋದಿಕ್ಕೆ ಇದು ಬೆನ್ನೆಲುಬನ್ನ ಸ್ಟ್ರಾಂಗ್ ಆಗಿಸುವಂತ ಆಸನ. ಸೊ ಕಾಲನ್ನ ನೀಳವಾಗಿ ಚಾಚ್ಕೋಬೇಕು. ಇಲ್ಲೂ ಕೂಡ ಹಿಪ್ ಒಂದು ಸೈಡ್ ಅಲ್ಲಿ ನಾವು ಬ್ಯಾಲೆನ್ಸ್, ಇದು ಪೂರ್ಣ ಹಿಪ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ, ಸೈಡ್ ಹಿಪ್ ಅಲ್ಲಿ ಬ್ಯಾಲೆನ್ಸ್ ಮಾಡುವಂತ ಅಭ್ಯಾಸ. ದಧೀಚಿ ಮಹರ್ಷಿಗಳದ್ದು ಒಂದು ವಿಶೇಷವಾದ ಕಥೆ ಇದೆ. ಅವರ ಬೆನ್ನೆಲುಬು ಸ್ಟ್ರಾಂಗ್. ಅವರೆಲ್ಲ ತಪಸ್ಸಿನ ಫಲ ಬೆನ್ನೆಲುಬಲ್ಲಿ ಸಂಗ್ರಹ ಮಾಡಿರ್ತಾರೆ. ಆ ಬೆನ್ನೆಲುಬಿನ ಶಕ್ತಿಯನ್ನ ಅವರು ಆಯುಧ ತಯಾರು ಮಾಡೋದಕ್ಕೆ, ಬೆನ್ನೆಲುಬನ್ನ ಮುರಿದು ಆಯುಧ ತಯಾರು ಮಾಡಕ್ಕೆ ಕೊಡ್ತಾರೆ, ರಾಕ್ಷಸರ ಸಂಹಾರಕ್ಕಾಗಿ. ಸೊ ಅಷ್ಟು ಸ್ಟ್ರಾಂಗ್ ಇರುವ ಬೆನ್ನೆಲುಬು ಅಂತ ಲೆಕ್ಕ. ಸೊ ನಮ್ಮ ಬೆನ್ನೆಲುಬು ಕೂಡ, ಸ್ಪೈನಲ್ ಕಾರ್ಡ್ ಕೂಡ ಸ್ಟ್ರಾಂಗ್ ಆಗಕ್ಕೆ ದಧೀಚಾಸನವನ್ನ ಮಾಡಬೇಕು ಅಂತ ಲೆಕ್ಕ. ಸೊ ಹಾಗಾಗಿ ಇದು ಸ್ಪೈನಲ್ ಕಾರ್ಡ್ ನ ಸಮಸ್ಯೆಗಳು ಅಂದ್ರೆ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಇರ್ಬೋದು, ಶೋಲ್ಡರ್ ಪೇನ್ ಬರೋದು ಇರ್ಬೋದು, ಅಥವಾ ಬ್ಯಾಕ್ ಪೇನ್, ಲೂಂಬಾರ್ ವರ್ಟಿಬ್ರಾದಲ್ಲಿ ನೋವು ಬರೋದು, ಇಂಥವಕ್ಕೆಲ್ಲ ಈ ಅಭ್ಯಾಸ ಬಹಳ ಚೆನ್ನಾಗಿರುತ್ತೆ ನೋಡಿ. ಸೊ ಇದು ಹಿಪ್ ಮಸಲ್ಗೆ ಕೂಡ ಬಹಳ ಒಳ್ಳೇದು. ಅಂದ್ರೆ ಸಿಯಾಟಿಕಾ ಬ್ಯಾಕ್ ಪೇನ್ಗೆ ಕೂಡ ಚೆನ್ನಾಗಿರುತ್ತೆ. ಸೊ ಕಾಲನ್ನ ಮಡಚ್ಕೊಂಡಿದ್ದೀನಿ ನಾವು ಪಿಜಿನ್ ಫೋಸ್ ಮಾಡೋ ಹಾಗೆ. ಸೊ ಒಳಗೆ ಕೇಳ್ಕೊಂಡಿದ್ದೀನಿ ನಾನು. ಇಲ್ಲಿ ಒಂದು ಹಿಪ್ ಅನ್ನ ಒಂದ್ ಸೈಡ್ಗೆ ಬ್ಯಾಲೆನ್ಸ್ ಮಾಡಿ ಕೂತ್ಕೊಂಡು ಶರೀರವನ್ನ ಲೈಟ್ ಆಗಿ ತಿರುಚ್ಕೋಬೇಕು, ಅಂದ್ರೆ ಟರ್ನ್ ಆಗ್ಬೇಕು. ಸೈಡ್ ಹಿಪ್ ಮಾತ್ರ ಬ್ಯಾಲೆನ್ಸ್ ಮಾಡಿ ನಿಂತ್ಕೋಬೇಕು. ಹಿಂದೆ ಕಾಲನ್ನ ಚಾಚಿ ನೇರ ಇಟ್ಕೊಂಡಿದ್ದೀನಿ, ಮಂಡಿ ಕೆಳಕ್ಕೆ ಬಂದಿದೆ. ಈಗ ಆ ಕಾಲನ್ನ ಮಂಡಿಯಿಂದ ಮಡಚಿ ಕೈಯಿಂದ ಕಾಲಿನ ಆಂಕಲ್ ಪೋರ್ಷನ್ ಅನ್ನ ಹಿಡ್ಕೊಂಡಿದ್ದೀನಿ. ಅದೇ ಬದಿಯಿಂದ ಸೇಮ್ ಕೈಯಿಂದ ಬಲಗೈಯಿಂದ ಬಲಭಾಗಕ್ಕೆ ಹಿಡ್ಕೊಂಡಿದ್ದೀನಿ. ಈಗ ಶರೀರವನ್ನ ಪೂರ್ತಿ ತಿರುಗಿಸ್ಕೊಂಡು ಎಡಗೈಯನ್ನು ಹಿಂದಕ್ಕೆ ತಗೊಂಡೋಗಿ ಕಾಲನ್ನ ಒಳಕ್ಕೆ ಬಾಗಿಸಿ ಆಂಕಲ್ ಅನ್ನ ಹಿಡ್ಕೋಬೇಕು. ಸೊ ಎರಡೂ ಕಡೆಯಿಂದ ಆಂಕಲ್ ಕೈಯಿಂದ ಹಿಡ್ಕೊಂಡಿದೀವಿ. ಈಗ ಕಾಲನ್ನ ಮುಂದಕ್ಕೆ ತಳ್ಳಬೇಕು. ಬೆನ್ನು ಹಳ್ಳಾಗಿ ಎಳೆತ ಕೊಳಪಡ್ತಾ ಇರುತ್ತೆ. ಕತ್ತು ಮೇಲಕ್ಕೆ, ದೃಷ್ಟಿ ಮೇಲಕ್ಕೆ. ಇಲ್ಲಿ ಕಾಲು ಹೀಗೆ ಬಿದ್ದೋದಂಗ ಆಗ್ಬಾರ್ದು, ಬಲ ಕೊಟ್ಟು ನಿಲ್ಲಿಸ್ಬೇಕು. ಮಂಡಿಯಲ್ಲಿ ಎಲ್ ಶೇಪ್ ಬರ್ಬೇಕು. ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ಶರೀರ ಸಮೇತ ಎಳಿಬೇಕು. ಸ್ಥಿತಿಯಲ್ಲಿ ಉಸಿರಾಟ ಕಣ್ಣು ಮುಚ್ಚಿ ಕೂತ್ಕೊಳ್ಳೋಕಾದ್ರೆ ಕೂತ್ಕೊಳ್ಳಿ. ಆದ್ರೆ ಬ್ಯಾಲೆನ್ಸಿಗೆ ಕಷ್ಟ ಆಗುತ್ತೆ ಅಂದ್ರೆ ಕಣ್ಣು ಬಿಟ್ಟು ಮಾಡಿದ್ರೆ ಉತ್ತಮ. 1 2 3 4 5 ರಿಲ್ಯಾಕ್ಸ್. ಇದು ನಾವು ಒಂದು ಕಡೆಗೆ ಮಾಡಿದ್ವಿ ಅಭ್ಯಾಸ. ಇದೇ ತರ ಇನ್ನೊಂದು ಕಡೆಗೆ ಕೂಡ ಅಭ್ಯಾಸವನ್ನ ಯಾವಾಗ್ಲೂ ತಗೋಬೇಕು. ಸೊ ಇದೇ ರೀತಿ ಇನ್ನೊಂದು ಕಡೆಗೆ ಅಭ್ಯಾಸವನ್ನ ಕೂಡ ನೀವೇ ಮಾಡ್ಕೊಳ್ಳಿ.